ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ದ್ವಿಮಾನ ಪದ್ಧತಿಯಿಂದ ದಶಮಾನ ಪದ್ಧತಿಗೆ ಯಾವ ರೀತಿಯಾಗಿ ಪರಿವರ್ತನೆ ಮಾಡೋದು, ದಶಮಾನ ಪದ್ಧತಿಯಿಂದ ದ್ವಿಮಾನ ಪದ್ಧತಿಗೆ ಯಾವ ರೀತಿಯಾಗಿ ಪರಿವರ್ತನೆ ಮಾಡೋದು ಅನ್ನುವಂಥದ್ದನ್ನು ಒಂದೊಂದೇ ತಿಳ್ಕೊಳ್ಳೋಣ ಹೋಗೋಣ. ದ್ವಿಮಾನ ಪದ್ಧತಿ, ಬೈನರಿ ಸಿಸ್ಟಮ್ ಅಂತ ಅಂದ್ರೆ ನಾವು ಬಳಸ್ತಾ ಇರೋದು ದಶಮಾನ ಪದ್ಧತಿ. ಅಂದ್ರೆ 0, 1, 2, 3, 4, 5, 6, 7, 8, 9 ಈ 10 ಅಂಕೆಗಳನ್ನು ಉಪಯೋಗಿಸ್ಕೊಬಿಟ್ಟು ನಾವು ಸಂಖ್ಯೆಗಳನ್ನ ಮಾಡ್ತೇವೆ, ಬಳಸ್ತೇವೆ. ಇನ್ನು ದ್ವಿಮಾನ ಪದ್ಧತಿ ಅಂದ್ರೆ ಏನು? ದ್ವಿಮಾನ ಅಂದ್ರೆ ಅಂದ್ರೆ ಎರಡು ಅಂಕೆಗಳನ್ನ ಬಳಸುವಂತ ಒಂದು ಸಂಖ್ಯಾ ಪದ್ಧತಿ. ಯಾವುದು? ದ್ವಿಮಾನ ಪದ್ಧತಿಯಲ್ಲಿ ಬಳಸುವಂತ ಸಂಖ್ಯಾ ಸೂಚಕಗಳು 0 ಮತ್ತೆ 1. ಈ ದ್ವಿಮಾನ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ದಶಮಾನ ಪದ್ಧತಿಯಿಂದ ದ್ವಿಮಾನ ಪದ್ಧತಿಗೆ, ಬೈನರಿ ಸಿಸ್ಟಮ್ ಈ ಡೆಸಿಮಲ್ ಸಿಸ್ಟಮ್ ಇಂದ ಬೈನರಿ ಸಿಸ್ಟಮ್ಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡೋದು ಅನ್ನುವಂಥದ್ದನ್ನ ಒಂದೊಂದೇ ನೋಡ್ತಾವ. ಈಗ 95 ಅನ್ನುವಂಥ ಒಂದು ಸಂಖ್ಯೆ ಇದೆ. ಈ 95 ಅನ್ನುವಂಥ ಸಂಖ್ಯೆಯನ್ನ ನಾವೇನ್ ಮಾಡ ಬೈನರಿ ಸಿಸ್ಟಮ್ಗೆ ಕನ್ವರ್ಟ್ ಮಾಡೋಣ. 95 ಅಂದ್ರೆ 95 ದಶಮಾನ ಪದ್ಧತಿಯಲ್ಲಿದೆ. ಈ ದಶಮಾನ ಪದ್ಧತಿಯಲ್ಲಿರುವುದನ್ನ ದ್ವಿಮಾನ ಪದ್ಧತಿಗೆ ಪರಿವರ್ತನೆ ಮಾಡೋದು ಹೇಗೆ? ಹೌ ಟು ಕನ್ವರ್ಟ್ ದ ಡೆಸಿಮಲ್ ನಂಬರ್ ಇಂಟು ಬೈನರಿ ನಂಬರ್. ಬೈನರಿ ನಂಬರ್ ಆಗಿ ಯಾಕೆ ಕನ್ವರ್ಟ್ ಮಾಡೋದು? ನಾವೇನ್ ಮಾಡ್ಬೇಕು? ಈ 95 ತೆಗೆದುಕೋಬೇಕು, ಅದನ್ನ 2ರಿಂದ ಬಾಗಿಸ್ತಾ ಹೋಗ್ಬೇಕು. 2 4 8 ಎಷ್ಟು ಉಳಿತು? 1 ಉಳಿತು, 15 ಆಯ್ತು. 2 7 14. ಇನ್ನ ಶೇಷ ಎಷ್ಟು ಉಳಿತು ಅಂದ್ರೆ 1 ಉಳಿತಲ್ವಾ, ಅದನ್ನ 1 ಹಾಗೆ ಇಟ್ಕೋಬೇಕು. ಮತ್ತೆ ನಾವೇನ್ ಮಾಡ್ಬೇಕು? ಬಾಗಿಸ್ಬೇಕು. 2 2 4, ಯಾವುದೇ ಶೇಷ ಉಳಿಲಿಲ್ಲ. 2 3 6, 7 ಇರೋದ್ರಿಂದ 6 ಹೋದ್ರೆ ಇನ್ನು 1 ಉಳಿಯುತ್ತೆ. ಆ 1 ಲಿಕ್ ತಗೋಬೇಕು. ಮತ್ತೆ 2ರಿಂದ ಏನ್ ಮಾಡೋಣ? ಬಾಗಿಸೋಣ. 2 1 2, 2 1 2, ಇನ್ನ 1 ಉಳಿತಿದೆ, 1 ಬರೆಯೋಣ. ಮತ್ತೆ 2 5 10, ಮತ್ತೆ 1 ಉಳಿಯುತ್ತೆ. ಮತ್ತೆ 2 2 4, ಮತ್ತೆ 1 ಉಳಿತದೆ. ಮತ್ತೆ 2ರಿಂದ ಇದು ಮಾಡೋಣ. 2 1 2, ಶೇಷ ಎಷ್ಟು ಉಳಿತು? 0 ಉಳಿತು. ಇದು ದಶಮಾನ. ಈ 95 ನಾವು ದ್ವಿಮಾನ ಪದ್ಧತಿಗೆ ಕನ್ವರ್ಟ್ ಮಾಡಿದ್ದೇ ಆದಲ್ಲಿ ಅದು ಎಷ್ಟಾಗುತ್ತೆ ಅಂದ್ರೆ 1 0 1 1 1 1 1. ಇದು 95 ದ್ವಿಮಾನ ಪದ್ಧತಿಗೆ ಬೇಕು. ಆಧಾರ 2 ಅಂತ ನಾವು ಬರೀಬೇಕಾಗ್ತದೆ. ಇದು ಅಂದ್ರೆ ಇಲ್ಲಿ ನಾವು ಆಧಾರವಾಗಿ 2 ತೆಗೆದುಕೊಂಡಿವಿ. ಈಗ ನಾವು ಬಳಸ್ತಾ ಇರುವಂತ ನಂಬರ್ ಸಿಸ್ಟಮ್ ಏನಿದೆ ಅದು ದಶಮಾನ ಪದ್ಧತಿ. ಇದು ದ್ವಿಮಾನ ಪದ್ಧತಿಗೆ ಈ ಒಂದು ದಶಮಾನ ಪದ್ಧತಿಯಲ್ಲಿದ್ದಂತ 95 ನಾವು ದ್ವಿಮಾನ ಪದ್ಧತಿಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಬಂತು? 1 0 1 1 1 ಅಂದ್ರೆ 10,11,111 ಆಯ್ತು ದ್ವಿಮಾನ ಪದ್ಧತಿಗೆ ಕನ್ವರ್ಟ್ ಮಾಡಿದಾಗ. ಈಗ ನಾವು ಮಾಡಿರೋ ಲೆಕ್ಕ ಸರಿ ಇದೆಯಾ? ಈಗ 95 ಬರ್ಬೇಕು. ಈಗ ದ್ವಿಮಾನ ಪದ್ಧತಿಯಲ್ಲಿರೋದನ್ನ ನಾವು ದಶಮಾನ ಪದ್ಧತಿಗೆ ಕನ್ವರ್ಟ್ ಮಾಡಬೇಕು. ಈಗ ನೋಡೋಣ, ಈಗ 95 ಬರುತ್ತಾ ಇಲ್ವಾ ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ನೋಡ್ತಾ ಇದ್ದಾನ 2 ರ ಘಾತ 0, 2 ರ ಘಾತ 1, 2 ರ ಘಾತ 2, 2 ರ ಘಾತ 3, 2 ರ ಘಾತ 4, 2 ರ ಘಾತ 5, 2 ರ ಘಾತ 6. ಹೈಯೆಸ್ಟ್ 2 ರ ಘಾತ 6 ಇದೆ. ಸೊ 2 ರ ಘಾತ 6 ಇಂಟು 1 ಪ್ಲಸ್ 2 ರ ಘಾತ 5 ಇಂಟು 1 ಪ್ಲಸ್ 2 ರ ಘಾತ 5 ಇಂಟು 0 ಇದೆಯಲ್ಲ. 2 ರ ಘಾತ 4 ಇಂಟು 1, 2 ರ ಘಾತ 3 ಇಂಟು 1 ಪ್ಲಸ್ 2 ರ ಘಾತ 2 ಇಂಟು 1 ಪ್ಲಸ್ 2 ರ ಘಾತ 1 ಇಂಟು 1 ಪ್ಲಸ್ 2 ರ ಘಾತ 0 ಇಂಟು 1 ಅಂತ ಮಾಡ್ಕೊಳ್ಳೋಣ. ಈಗ ನೋಡ್ಕೊಳ್ಳೋಣ. ಇಸ್ ಈಕ್ವಲ್ ಟು 2 ರ ಘಾತ 6 ಅಂದ್ರೆ 2 2 4, 4 2 8, 8 2 16, 16 2 32, 32 2 64, 64
ಇಂಟು 1 ಪ್ಲಸ್ 2^5 ಇದೆ. 2^5 ಅಂದರೆ 2 32 ಆಗ್ತದೆ. 2 4, 4 8, 8 16, 16 32. 32 ಇಂಟು 0 ಪ್ಲಸ್ 2^4 ಅಂದರೆ 2 4, 2 4, 4 8, 8 16, 16 ಇಂಟು 1 ಪ್ಲಸ್ 2^3 ಅಂದರೆ 2 4, 4 8, 8 ಇಂಟು 1 ಪ್ಲಸ್ 2^2 ಅಂದರೆ 2 4 ಇಂಟು 1 ಪ್ಲಸ್ 2^1 ಅಂದರೆ 2 ಇಂಟು 1 ಪ್ಲಸ್ 2^0 ಅಂದರೆ 1 ಇಂಟು 1. ಈಗ ನೋಡೋಣ, 64 64 ಪ್ಲಸ್ 32 0ಗೆ 0 ಪ್ಲಸ್ 16 16 ಪ್ಲಸ್ 8 8 ಪ್ಲಸ್ 4 4 ಪ್ಲಸ್ 2 2 ಪ್ಲಸ್ 1 1. ಈಗ ಕೂಡ್ತಾ ಹೋಗೋಣ. 2 1 3, 4 3 7, 8 7 15, 15 6 15 6 21, 21 4 25, 25ಕ್ಕೆ 5 ದಶಕ 2, ಇಲ್ಲಿ 10 ಸ್ಥಾನಗಳಿಲ್ಲ, ಇಲ್ಲಿದೆ 2 1 3 6 3 9, 95 ಬಂತು. ಇಲ್ಲಿ ನಾವು ಆಧಾರ 2 ತಗೋಬೇಕಾಗುತ್ತೆ. ಇಲ್ಲಿ ನೋಡಿ, 2^0 ಬಿಡಿ ಆಗುತ್ತೆ, 2^2 10 ಆಗ್ತದೆ, 2^3 100 ಆಗ್ತದೆ, 2^4 2^5 ಈ ರೀತಿ ತಗೋಬೇಕು. 2^0 2^1 2^2 2 ಇಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ದಶಮಾನ ಪದ್ಧತಿಯಲ್ಲಿ ನಾವು ಬಿಡಿ 10 100 ಆ ತರ ತಗೋತೀವಿ. ಇಲ್ಲಿ 2^0 ಅಂದ್ರೆ ಬಿಡಿ ಇಲ್ಲಿ 2, ಇಲ್ಲಿ 2 ಪಟ್ಟು ಜಾಸ್ತಿ ಆಗುತ್ತೆ. 2 ಒಂದಿದೆ 2 ಆಗ್ತದೆ, 4 ಆಗ್ತದೆ, 8 ಆಗ್ತದೆ, 16 ಆಗ್ತದೆ, 32 ಆಗ್ತದೆ, 64 ಆಗ್ತದೆ. ಅಂದ್ರೆ ಇಲ್ಲಿ 1 10 100 1000 ಈ ರೀತಿ ಆಗ್ತದೆ ನಮ್ಮ ದಶಮಾನ ಪದ್ಧತಿ. ಇಲ್ಲಿ ದ್ವಿಮಾನ ಪದ್ಧತಿಯಲ್ಲಿ ಏನಾಗ್ತದೆ, 2^0 2^1 ಈ ರೀತಿ ಆಗ್ತದೆ. ಇಲ್ಲಿ ನೋಡಿ, ನಾವು ಮಾಡಿರೋ ಲೆಕ್ಕ ಏನಾಗ್ತದೆ, ಸರಿ ಆಗ್ತದೆ. ಅಂದ್ರೆ ದಶಮಾನ ಪದ್ಧತಿಯಿಂದ ದ್ವಿಮಾನ ಪದ್ಧತಿಗೆ ಪರಿವರ್ತನೆ ಮಾಡ್ಬೇಕಾಗಿ ನಾವು ಅಪವರ್ತನದ ಮೂಲಕ ಬಾಗಿಸ್ಕೊಳ್ತಾ ಹೋಗ್ಬೇಕು. ಬಾಗಿಸ್ಕೋಬಿಟ್ಟು ಅಲ್ಲಿ ಉಳಿಯುವಂತ ಶೇಷ ಏನಿರುತ್ತೆ ಅದನ್ನ ನಾವು ತಗೋಬೇಕು. ಅದು ದ್ವಿಮಾನ ಪದ್ಧತಿಗೆ ಪರಿವರ್ತನೆ ಮಾಡೋದು. ದ್ವಿಮಾನ ಪದ್ಧತಿಯಲ್ಲಿ ಏನ್ ಮಾಡ್ಬೇಕಾಗ್ತದೆ, ಇಲ್ಲಿ ಬರ್ಕೋಬೇಕು 2^, ಎಷ್ಟಿದೆ ಅಂದ್ರೆ ಆ ಸ್ಥಾನದಲ್ಲಿ ಎಷ್ಟಿದೆ. ಈಗ 2^6 ಅನ್ನೋದು ಎಷ್ಟಿದೆ ಅಂದ್ರೆ 2^6 ಅಂದ್ರೆ ಅದರ ಬೆಲೆ ಎಷ್ಟು, 64 ಅನ್ನೋದು ಎಷ್ಟಿದೆ. ಮತ್ತೆ 2^5 ಅಂದ್ರೆ 32 ಅನ್ನೋದು ಎಷ್ಟಿದೆ. ಇಲ್ಲಿ ನಾವು ತಗೊಳ್ಳೋಂತ ನಂಬರ್ಗಳು 2 0 ಮತ್ತೆ 1 ಮಾತ್ರ ಬರಬೇಕು, ಬೇರೆ ಯಾವುದೇ ನಂಬರ್ಗಳು ಬಂದಿಲ್ಲ. ಇದು ದ್ವಿಮಾನ ಪದ್ಧತಿ. ದ್ವಿಮಾನ ಪದ್ಧತಿಯಲ್ಲಿ ಬಳಸುವಂತ ಸಂಖ್ಯಾ ಸೂಚಕಗಳು 0 ಮತ್ತೆ 1. ಈ ರೀತಿಯಾಗಿ ದ್ವಿಮಾನ ಪದ್ಧತಿಯಿಂದ ದಶಮಾನ ಪದ್ಧತಿಗೆ, ದಶಮಾನ ಪದ್ಧತಿಯಿಂದ ದ್ವಿಮಾನ ಪದ್ಧತಿಗೆ ಪರಿವರ್ತನೆ ಮಾಡೋದು ಈ ರೀತಿಯಾಗಿ ಇರ್ತದೆ. ಇನ್ನೊಂದು ಉದಾಹರಣೆ ಮೂಲಕ ನಾವು ನೋಡೋಣ. ಈಗ ದಶಮಾನ ಪದ್ಧತಿಯಲ್ಲಿರುವಂತ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಂಡ್ಬಿಟ್ಟು ನಾವು ಅದನ್ನ ದ್ವಿಮಾನ ಪದ್ಧತಿಗೆ ಪರಿವರ್ತನೆ ಮಾಡೋಣ. ಇನ್ನೊಂದು ತಗೋಣ, ಯಾವುದು 68 ಅನ್ನುವಂಥದ್ದು ಸಂಖ್ಯೆ ಇದೆ. ಇಲ್ಲ 168 ತಗೋಬೋಣ. 168 ತಗೋಬಿಟ್ಟು 2ರಿಂದ ಮಾಡ್ತಾನೆ. 2 8 16, 2 4 8, ಯಾವುದೇ ಶೇಷ ಉಳಿಲಿಲ್ಲ, 0 ಅಂತ ಬರ್ಕೊಳ್ಳಿ. ಮತ್ತೆ ನೋಡೋಣ, 2 4 8, 2 2 4, ಶೇಷ ಮತ್ತೆ ಕೂಡ 0. 2 2 4, 2 1 2, ಮತ್ತೆ ಶೇಷ 0. ಮತ್ತೆ 2ರಿಂದ ತಗೋಣ, 2 1 2, 2 0ಗೆ 0, 2 1 2 ಜಾಸ್ತಿ ಆಗುತ್ತೆ, 10 20. ಸೊ ಇನ್ನ ಉಳಿದಿದ್ದು 1. ಮತ್ತೆ 2 5 10, ಶೇಷ 0. ಮತ್ತೆ ತಗೊಳ್ಳೋಣ, 2 2 4, 1 ಉಳಿಯುತ್ತೆ. ಮತ್ತೆ 2ರಿಂದ ಭಾಗಿಸೋಣ, 2 1 2, ಶೇಷ 0 ಉಳಿತು. ಸೊ 168 ನಾವೇನಾದ್ರೂ ದಶಮಾನ ಪದ್ಧತಿಯಿಂದ ದ್ವಿಮಾನ ಪದ್ಧತಿಗೆ ಪರಿವರ್ತನೆ ಮಾಡಿದ್ರೆ ಆಗ ಇಸ್ ಈಕ್ವಲ್ ಟು 1 0 1 0 1 0 1 0 ಮತ್ತೆ 1 0 0 0 ಆಧಾರ 2 ಬರ್ತದೆ. ಅಂದ್ರೆ
1,01,00,000 ಬರುತ್ತದೆ. 168 ನಾವೇನಾದ್ರೂ ದ್ವಿಮಾನ ಪದ್ಧತಿಗೆ ಪರಿವರ್ತನೆ ಮಾಡಿದ್ರೆ ಆ 168 ದ್ವಿಮಾನ ಪದ್ಧತಿಯಲ್ಲಿ ಹೇಳ್ಬೇಕು ಅಂದ್ರೆ ಈ ರೀತಿ ಹೇಳ್ಬೇಕು. ಎಷ್ಟು? 1,01,01,000 ಅಥವಾ 1,0,1,0,0,0,0 ಆಧಾರ 2 ಅಂತ ಹೇಳ್ಬೇಕು. ಯಾಕೆ ಆಧಾರ 2 ಅಂತ ಹೇಳ್ತೀವಿ? ನಾವು ಇದನ್ನ ದ್ವಿಮಾನ ಪದ್ಧತಿಯಲ್ಲಿ ಬರೆದಿದ್ದೀವಿ ಅನ್ನೋದು ಗೊತ್ತಾಗ್ಲಿ ಅಂತ. ಇದು ದಶಮಾನ ಪದ್ಧತಿಯಿಂದ ದ್ವಿಮಾನ ಪದ್ಧತಿಗೆ ಯಾವ ರೀತಿಯಾಗಿ ಪರಿವರ್ತನೆ ಮಾಡಬೇಕು ಅನ್ನುವಂಥದ್ದು. ಅದೇ ನಾವೇನ್ ಮಾಡಬೇಕು, ದ್ವಿಮಾನ ಪದ್ಧತಿಯಲ್ಲಿರೋದನ್ನ ದಶಮಾನ ಪದ್ಧತಿಗೆ ಪರಿವರ್ತನೆ ಮಾಡಬೇಕಾದ್ರೆ ಇದು 2/0 ಆಗ್ತದೆ. ಅಂದ್ರೆ ಅದರ ಬೆಲೆ ಒಂದೇ ಆಗಿರುತ್ತೆ. 2/1 ಅಂದ್ರೆ 2 ಅಂದ್ರೆ 2 ಪಟ್ಟು ಜಾಸ್ತಿ ಆಗುತ್ತೆ. ನಮ್ಮ ದಶಮಾನ ಪದ್ಧತಿಯಲ್ಲಿ ಏನಾಗ್ತದೆ ಅಂದ್ರೆ 10 ಪಟ್ಟು ಪ್ರತಿಯೊಂದು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ 10 ಪಟ್ಟು ಅದರ ಬೆಲೆ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ 2 ಪಟ್ಟು ಜಾಸ್ತಿ ಆಗುತ್ತೆ. ಇಲ್ಲಿ 1 ಇರುತ್ತೆ, 2, 4 ಅಂದ್ರೆ 2/2, 2/3, 2/4, 2/5, 2/6, 2/7 ಅಂದ್ರೆ 2 ಪಟ್ಟು ಜಾಸ್ತಿ ಆಗುತ್ತೆ. 2, 4, 4, 8, 8, 16, 16, 32, 32, 64, 64, 128. ಈ ರೀತಿ 2 ಪಟ್ಟು ಏನಾಗುತ್ತೆ ದ್ವಿಮಾನ ಪದ್ಧತಿಯಲ್ಲಿ ಬೆಲೆ ಹೆಚ್ಚಾಗುತ್ತೆ. ಅಂದ್ರೆ ಇಲ್ಲಿ ಬೇಸಾಗಿ ತಗೊಳೋದು ನಾವು 2 ಸಂಖ್ಯೆಗಳನ್ನು ಮಾತ್ರ, 0 ಮತ್ತೆ 1, ಅದು ಬಿಟ್ಟು ಬೇರೆ ಸಂಖ್ಯೆಗಳು ಬರೋದಿಲ್ಲ. ಇನ್ನು ದಶಮಾನ ಪದ್ಧತಿಯಲ್ಲಿ ನಾವೇನ್ ಮಾಡ್ತೀವಿ, 0, 1, 2, 3, 4, 5, 6, 7, 8, 9 ಅಷ್ಟು ಅಂಕೆಗಳು ಮಾತ್ರ ಬರುತ್ತೆ. ಇದು ದ್ವಿಮಾನ ಪದ್ಧತಿ. ದ್ವಿಮಾನ ಪದ್ಧತಿಯಿಂದ ದಶಮಾನ ಪದ್ಧತಿಗೆ, ದಶಮಾನ ಪದ್ಧತಿಯಿಂದ ದ್ವಿಮಾನ ಪದ್ಧತಿಗೆ ಹೇಗೆ ಪರಿವರ್ತಿಸೋದು ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ನಿಲ್ಲಿಸ್ತೇನೆ. ಧನ್ಯವಾದಗಳು.